ನಾನು ಜಾಬ್ ಮಾಡ್ತೇನೆ. ಜಾಬ್ ಮಾಡ್ಕೊತ ನಮಗ್ ಹೊರಗೆ ಮೇವ್ ತರಾನ ಆಗುಲ್ಲ ಅಂತಂದ್ರಿ ಇದನ್ನ ಹೈಡ್ರೋಪೋನಿಕ್ ಮಾಡಿದ್ರಿ ಸರ್. ಯಾಕಂದ್ರೆ 1 kg 10 kg ಮೇವ್ ಆತೈತ್ರಿ. ಫಸ್ಟ್ ಚಲೋ ತಗೋಬೇಕ್ರಿ, ಕಾಳ ಮಟ್ಟೆ ಕ್ವಾಲಿಟಿ ಕಾಳು ತಗೋಬೇಕ್ರಿ. ಚೀಲ್ದಾಗ ಹಾಕಿ 24 ತಾಸ ಆಗ್ಬೇಕ್ರಿ. ಮೊಳಕೆ ಹೊಡಿತಾರ. ಒಂದ್ ದಿನಕ್ರಿ 3 ಟ್ರೇಕ್ರಿ 3 ಕಿಲೋ ನೆನೆ ಇಡ್ತಾವ್ರಿ. ಒಂದ್ ಟ್ರೇದಾಗ 1 ಕಿಲೋ ಹಿಡಿತೈತ್ರಿ. ಟ್ರೇದಾಗ ಹಾಕಿ 8 ದಿನಕ್ಕಂದ್ರ ಹಾಕ್ಬೇಕ್ರಿ. 20 ಮರಿಗೆ ಏನ ಇದ ಎಷ್ಟ್ ಟ್ರೇ ಹಾಕ್ತಾರಣ್ಣ ಒಂದ್ ದಿನಕ್ಕ? ಒಂದ್ ದಿನಕ್ಕೆ 3 ಟ್ರೇ ಹಾಕ್ತಾನ್ರಿ. 30 kg ಮೇವ್ ಹಾಕ್ತೇವ್ರಿ. ಇದು ಟೈಮರ್ ಇರದ್ರಿ. ಇನ್ 18 ನಿಮಿಷ ಆದ ಬಳಕ್ರಿ 50 ಸೆಕೆಂಡ್ ಇದನ್ನ ಆತೈತ್ರಿ. ಕರ್ನಾಟಕ ಫಾರ್ಮರ್ಸ್ ಏನು ಫಾಲೋವರ್ಸ್ ಏನ್ ಅದಾರಲ್ರಿ ಅವ್ರಿಗೆ ಮಾತ್ರ ಇದನ್ನ ಒಂದು ಗಿಫ್ಟ್ ನಾವು ಕೊಡ್ತೇವ್ರಿ. ನಮಸ್ಕಾರ ರೀ, ನಾವು ಇವತ್ತ ಕಾಗವಾಡಕ್ಕೆ ಬಂದೆವು. ಇಲ್ಲಿ ಹೈಡ್ರೋಪೋನಿಕ್ ಪದ್ಧತಿದಾಗ ಕೃಷಿ ಮಾಡತ್ತಾರು. ಈ ಥರ ಅನುಕೂಲ ಏನೈತಂದ್ರೆ ಇದ್ರೊಳಗೆ ನ್ಯೂಟ್ರಿಷನ್ ಭಾಳ ಇರ್ತಾವೆ. ಈಗ ಇದಾನಿದ ಬಂದೈತಿದ ಇದ್ರೊಳಗೆ ನ್ಯೂಟ್ರಿಷನ್ ಭಾಳ ಇರ್ತಾವೆ. ಇದರಿಂದ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲದಕ್ಕೂ ಅಂದ್ರೆ ಹೈ ಪ್ರೋಟೀನ್ ಇರುತ್ತೆ. ಇದ್ರೊಳಗೆ ನ್ಯೂಟ್ರಿಷನ್ ಹೆಚ್ಚಿರುತ್ತೆ. ಇದ್ರೊಳಗೆ ಇದರಿಂದ ಉಪಯೋಗ ಐತಿ ಅಂತ. ಇದು ಹೈಡ್ರೋಪೋನಿಕ್ ಪದ್ಧತಿ ಬಗ್ಗೆ ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ದಾಗ ಐತಿ. ಪೂರಾ ವಿಡಿಯೋ ನೋಡ್ರಿ ಅಂತ. ನಮ್ಮ ಅಕೌಂಟ್ ಫಾಲೋ ಮಾಡ್ಕೊರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಪರಿಚಯ ಹೇಳ್ರಿ. ನನ್ನ ಹೆಸರು ಮಾಂತೇಶ್ ಕಾಂಬ್ಳೆ ಅಂತ. ನಾನು ಇರೋದು ಲೋಕೂರದಲ್ಲಿ, ಕಾಗವಾಡ ತಾಲೂಕ, ಬೆಳಗಾವಿ ಡಿಸ್ಟಿಕ್ಕು. ನಾನು ಮಹಾರಾಷ್ಟ್ರದಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ, MIDCಯಲ್ಲಿ. ಇದನ್ನು ನಾನು ಸೈಡ್ ಬಿಸ್ನೆಸ್ ಅಂತಂದು ಮಾಡ್ಕೊಂಡಿದ್ದೀನಿ. ಎಷ್ಟು ಆಡ್ಬೋದವ್ರಣ್ಣ? 20 ಆಡ್ದಾವ್ರಿ. ಈ ಥರದನ್ನ ಡೈಲಿ ಫುಡ್ ರೂಟೀನ್ ಹೆಂಗೈತಣ್ಣ? ಈ ಥರದ ಶೂಟಿಂಗ್ ಎದ್ದು ಕುಡ್ನರಿ ಮರಿಗಳು ಹಾಲು ಕುಡಿಸ್ತೇನ್ರಿ. ಹಾಲು ಕುಡಿಸಿ ಆದ ಬಳಕ್ರಿ ಕಾಳು ಒಗಿತೇನ್ರಿ. ಕಾಳು ಒಗದ ಆದ ನಂತರ 1 ತಾಸು ಬಿಟ್ಟ ನಂತರ ಹೊಟ್ಟು ಒಗಿತೇನ್ರಿ. ಹತ್ರ ಆದ ಬಳಕ 11ರಿಂದ 11ವರೆಗೆ ಹೈಡ್ರೋಪೋನಿಕ್ ತೆಗೆದು ಹೈಡ್ರೋಪೋನಿಕ್ ಹೋಗಿತೇನ್ರಿ. ಹೈಡ್ರೋಪೋನಿಕ್ ಆದ ಬಳಿ ಮತ್ ಸಾಯಂಕಾಲ ಬೆಳಗ್ಗೆ ಏನ್ ರೂಟಿಂಗ್ ಐತ್ರಿ ಅದ ರೂಟಿಂಗ್. ಇದನ್ನ ಹೈಡ್ರೋಪೋನಿಕ್ಸ್ ಅಂದೇನ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳಣ್ಣ. ಅದು ಹೆಂಗ ಹೈಡ್ರೋಪೋನಿಕ್ ಅಂದ್ರೆ ಹೇಳ್ತಾನೆ, ತೋರಿಸ್ತೇನೆ ಬರ್ರಿ. ಇದು ಮಾಡಕತ್ತ 2 ವರ್ಷ ಆತನ ನೀವು? ಇದು 2 ವರ್ಷ ಐತ್ರಿ ಮಾಡಕತ್ತ. ಈ ಶೆಡ್ ಕಟ್ಟಕನ ಎಷ್ಟು ಖರ್ಚು ಆಗೈತಣ್ಣ? ಇದ 3.5 ಲಕ್ಷ ಬಂದೈತ್ರಿ. 3.5 ಲಕ್ಷ. ಹಾ. ನೀವು ಪ್ರಾಪರ್ ಎಲ್ಲಾರು ಅಣ್ಣ? ನಾವು ಪ್ರಾಪರ್ ಬ್ರೀಡ್ ಯಾರು ಸರ್. ಹೌದ್ರಿ. ಹಾ ರೀ. ಇದ ನೋಡ್ರಿ ಹೈಡ್ರೋಪೋನಿಕ್. ಇದು ನೋಡ್ರಿ, ಇದು ಕಾಳ ಫಸ್ಟ್ ಚಲೋ ತಗೋಬೇಕ್ರಿ. ಕಾಳ ಮಟ್ಟೆ ಕ್ವಾಲಿಟಿ ಕಾಳು ತಗೋಬೇಕ್ರಿ. ಕ್ವಾಲಿಟಿ ಕಾಳು ತಗೊಂಡ್ರಿ 24 ತಾಸ ನೆನೆ ಹಾಕ್ಬೇಕ್ರಿ. 24 ತಾಸ ಆದ ಬಳಕ್ರಿ ಇದನ್ನ ಸ್ವಚ್ಛ ತೊಳೆದ್ರಿ ಈ ಗೋಣಿ ಚೀಲ್ದಾಗ ಹಾಕ್ಬೇಕ್ರಿ. ಚೀಲ್ದಾಗ ಹಾಕಿ 24 ತಾಸ ಆಗ್ಬೇಕ್ರಿ. 24 ತಾಸ ಆಗ ಹಿಂಗ್ ಮೊಳಕೆ ಹೊಡಿತಾವ್ರಿ. ಮೊಳಕೆ ಹೊಡೆದ ಬಳಕ್ರಿ ಇಲ್ಲಿ ಟ್ರೇದಾಗ ಹಾಕ್ತೇವ್ರಿ. ಟ್ರೇದಾಗ ಹಾಕಿದ ನಂತರ ಹಿಂಗ್ ಮೊಳಕೆ ಹೊಡಿತಾರ. ಇದ್ರಿ 1ನೇ ದೋಷ. 1ನೇ ದೋಷ ಆದ್ಕೊಂಡೆ 2ನೇ ದೋಷಿಗೆ ಹಿಂಗ್ ಮೊಳಕೆ ಹೊಡಿತಾವ್ರಿ. ನೀವು ಒಂದ್ ದಿನಕ್ಕೆ ಎಷ್ಟನ ಇದನ್ನ ನೆನೆ ಇಡ್ತಾರಣ್ಣ? ಒಂದ್ ದಿನಕ್ರಿ 3 ಟ್ರೇಕ್ರಿ 3 ಕಿಲೋ ನೆನೆ ಇಡ್ತಾವ್ರಿ. ಒಂದ್ ಟ್ರೇದಾಗ 1 ಕಿಲೋ ಹಿಡಿತೀವಿ. ಒಂದ್ ಟ್ರೇದಾಗ 1 ಕಿಲೋ ಹಿಡಿತೈತ್ರಿ. ಅಂತ್ರಿ ಇದು ಹಿಂಗ್ 2ನೇ ದೋಷ ಹಿಂಗ್ ಮೊಳಕೆ ಹೊಡಿತೈತ್ರಿ. 2ನೇ ದೋಷ ಮೊಳಕೆ ಹೊಡೆದಕನ 3ನೇ ದೋಷ ಹೊಡಿತೈತ್ರಿ. 4ನೇ ದೋಷಿಗ್ರಿ ಇಟ್ ಹಿಂಗ್ ಹೊಡಿತೈತಿ ನೋಡ್ರಿ. ಇದ್ 4ನೇ ದೋಷಿಂದ್ರಿ. 5ನೇ ದೋಷ ಅತ್ರಕ ಒಂದ್ ಜರ ಜಾಸ್ತಿ ಹೊಡಿತೈತ್ರಿ. ಅಂತ್ರಿ 6ನೇ ದೋಷಿಂದ್ರಿ ಇಲ್ಲಿ ಐತ್ರಿ. ಇದ್ರ 6ನೇ ದೋಷಿಂದ್ರಿ 7ನೇ ದೋಷಿಂದ್ರಿ ಇಲ್ಲಿ ಐತ್ರಿ. ಇದ್ರಿ 8ನೇ ದೋಷಿಂದ್ರಿ. ಇನ್ ಮೇವ ಹಾಕ್ಬೇಕ್ರಿ ನಾವ್ರಿ. 8 ದಿನಕ್ಕೆ ಹಾಕೋದನ್ರ? 8 ದೋಷ ಹಾಕೋದು. ಟ್ರೇದ ಹಾಕಿ 8 ದಿನಕ್ಕಂದ್ರ ಹಾಕ್ಬೇಕ್ರಿ. ಇದನ್ನ 8 ದಿನಕ್ಕನ ಈಗ ಲಾಸ್ಟ್ ವೇಟ್ ರೇಟ್ ಆಗಿರತ್ತನ? 8 ಲಾಸ್ಟ್ ರೀ 10 kg ಆತೈತ್ರಿ 1 ಕಿಲೋ. ಹಿಂಗ್ ಬೇರ್ ಬಿಡ್ತೈತಿ ನೋಡ್ರಿ. ಹಿಂಗ್ ಸ್ವಚ್ಛ ಟ್ರೇ ಸ್ವಚ್ಛ ಇದ್ರಂದ್ರ ಮೇವು ಸ್ವಚ್ಛ ಇದ್ದಂಗ್ರಿ. ಅಂದ್ರ ಗಾಯನ ಗಾಯನೇ ಇರಬಾರ್ದ್ರಿ ಸರ್. ನೀರ್ರಿ ಸರ್ ಹೇಳ್ದಂಗ್ರಿ ಟೈಮಿಂಗ್ ಪ್ರಕಾರ ಇರ್ಬೇಕ್ರಿ. ಬೇಸಿಗೆ ಹೆಂಗ್ ಇರ್ತೈತ್ರಿ ಹಂಗ್ರಿ ಟೈಮಿಂಗ್ ಇಟ್ಕೊಂಡ್ ಇದನ್ನ ಸ್ಪ್ರೇ ಮಾಡ್ಬೇಕ್ರಿ. ನೀರ್ ಜಾಸ್ತಿ ಅಟ್ ಇರ್ತೈತ್ರಿಲ್ಲ ಅಟ್ ಮೇವ್ ಚಲೋ ಬೆಳಿತೈತ್ರಿ. ಅಣ್ಣ ನಿಮ್ಮ 20 ಮರಿಗೆ ಏನ ಇದ ಎಷ್ಟ್ ಟ್ರೇ ಹಾಕ್ತಾರಣ್ಣ ಒಂದ್ ದಿನಕ್ಕ? ಒಂದ್ ದಿನಕ್ಕೆ 3 ಟ್ರೇ ಹಾಕ್ತಾನ್ರಿ. 30 kg ಮೇವ್ ಹಾಕ್ತೇವ್ರಿ. 30 kg ಬೆಳಗ್ಗೆ ಸಾಯಂಕಾಲ ಹಾಕ್ತಾರ? ಒಂದ್ ಟೈಮ್ ಹಾಕ್ತೇವ್ರಿ. ಮಧ್ಯಾಹ್ನ ಒಂದ್ ಟೈಮ್ ಹಾಕ್ತೇವ್ರಿ. ಅಣ್ಣ ಇದ್ರ ಬಗ್ಗೆ ಕೇಳೋಣ ಹೈಡ್ರೋಪೋನಿಕ್ಸ್ ಬಗ್ಗೆ. ಇದ ಫಂಗಸ್ ಅದು ಹಿಂಗ ಏನ ಬರ್ತೈತದ ಅನ್ನ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋಣ. ಫಂಗಸ್ ಎದಕ್ ಬರ್ತೈತಿ ಅಂದ್ರಿ ನೀರ್ ಜಾಸ್ತಿ ಆದ ಬಳಕು ಬರ್ತೈತ್ರಿ. ಅಂತ್ರಿ ಕಾಳ್ ಚಲೋ ಇರ್ಲಿಕ್ಕನು ಬರ್ತೈತ್ರಿ. ಹುಳುಕಾದ ಇತ್ತಂದ್ರನು ಫಂಗಸ್ ಬರ್ತೈತ್ರಿ. ಕಾಳ್ ಏನ್ ಬೇಕ್ರಿ ಇವ್ರಿ ಕ್ವಾಲಿಟಿ ಬೇಕ್ರಿ. ಹಿಂಗ್ ಮತ್ ಇತ್ರಾಗ್ರಿ ಮೂಗ್ ಒಡ್ದಿರ್ಬಾರ್ದ್ರಿ. ಸ್ವಚ್ಛ ಹಸನ್ ಮಾಡ್ಬೇಕ್ರಿ. ಹಸನ್ ಮಾಡಿದ ಬಳಕ ಕ್ವಾಲಿಟಿ ಮೇವ್ ಹೊಂಟತೈತ್ರಿ. ಇದಕ್ಕ ಹುಳುಕ ಅವ ಇವತ್ತಂದ್ರ ಫಂಗಸ್ ಇದನ್ನ ಆಗ್ತಾವ್ರಿ. ಮತ್ ನೀರ್ ಜಾಸ್ತಿ ಲಿಮಿಟೆಡ್ ಬೇಕ್ರಿ ನೀರ್. ಬ್ಯಾಸಿಗೆ ಒಂದ್ ಇದನ್ನ ರೂಟಿಂಗ್ ಬೇರ್ರಿ, ಚಳಿಗಾಲದಾಗ ಬೇರ್ರಿ, ಮಳೆಗಾಲದಾಗ ಬೇರೆ ರೂಟಿಂಗ್ ಇರ್ತೈತಿ. 3 ಇದನ್ನ ಇದ್ರ 3 ವೆದರ್ಕ್ 3 ತರ ವೆದರ್ ಇರ್ತೈತ್ರಿ ಸರ್. ಅದ್ರ ಪ್ರಕಾರ ನಾವ್ ಟೈಮಿಂಗ್ ಹಚ್ಕೊಂಡ್ರಿ ಇದನ್ನ ಮಾಡ್ಬೇಕ್ರಿ. ಹಂಗಾರೆ ಈಗ ಸದ್ಯ ಟೈಮಿಂಗ್ ಏನೈತ್ರಿ? ಸದ್ಯಕ್ರಿ 45 ನಿಮಿಷಕ್ರಿ 50 ಸೆಕೆಂಡ್ ಇಟ್ಟೇನ್ರಿ ಸರ್. ಸ್ಪ್ರಿಂಕ್ಲರ್ ಆಗೋದ್ರ 50 ಸೆಕೆಂಡ್ ಐತ್ರಿ ಸರ್. ಅದು ಸ್ಪ್ರಿಂಕ್ಲರ್ ಅಂದ್ರ ಒಳಗ್ ನೋಜಲ್ ಒಳಗ್ರಿ ಇಲ್ಲಿ ಟೈಮರ್ ಐತ್ರಿ. ಇಲ್ಲಿ ಸ್ಪ್ರಿಂಕ್ಲರ್ ಮಾಡ್ತೈತ್ರಿ ಅದು. ಇದು ಟೈಮರ್ ಟೈಮರ್ ಮತ್ ಬ್ಯಾಟ್ರಿ ಮಷಿನ್ ಇತರ ಇರ್ತೈತ್ರಿ. ಇದು ಟೈಮರ್ ಇದ್ರಿ.
ಹಾ. ಇನ್ 18 ನಿಮಿಷ ಆದ ಬಳಿಕ ರೀ 50 ಸೆಕೆಂಡ್ ಇದನ್ನ ಆತೈತ್ರಿ ಸ್ಪಿಂಕ್ ಮಾಡ್ತೈತ್ರಿ. 18 ನಿಮಿಷ ಆಟೋಮೆಟಿಕ್ ಆಗತ್ತನ್ರಿ? ಹಾ ಎಲ್ಲಾ ಆಟೋಮೆಟಿಕ್ ರೀ. ನೀರ್ ಅಷ್ಟ ತುಂಬಿಡೋದ್ರಿ ಹಿಂಗ. ಹಿಂಗ ನೀರ್ ಅಷ್ಟ ತುಂಬಿಡೋದ್ರಿ ಎಲ್ಲಾ ಆಟೋಮೆಟಿಕ್ ರೀ. ಅಣ್ಣ ಇದೈತ್ರಿ, ಇದು ಟಾಕಿ ಇಟ್ಟಾಗ ಸಣ್ಣದ ಇಟ್ಟಾರಣ್ಣ? ಟಾಕಿ ಹೈಜಿನಿಕ್ ಸಂಬಂಧ ಇಟ್ಟೇವ್ರಿ ಸರ್. ಅಂದ್ರೆ ಡೈಲಿ ತೊಳೆದ್ರಿ ನೀರ್ ತುಂಬೇಕ್ರಿ, ಅದ್ರ ಸಂಬಂಧ ಸಣ್ಣದೈತ್ರಿ. ಎಂತ್ರಿ 200 ಲೀಟರ್ ಇಡ್ಬೋದ್ರಿ ಸರ್. ಅಂದ್ರೆ ಎಷ್ಟು ದೊಡ್ಡ ಮಟ್ಟದಾಗ ಮಾಡ್ಕೋತ ಅಷ್ಟು ದೊಡ್ಡ ಟಾಕಿ ದೊಡ್ಡದ ಇಡ್ಬೋದ್ರಿ. ಆಯ್ತಣ್ಣ. ನೀರಾಯ್ತು ಅಣ್ಣ. ಇದು ಇದನ್ನ ತೋರ್ಸಣ, ಇದು ಕರೆಂಟ್ ಸಪ್ಲೈ ಎಲ್ಲಿದ್ ಬರೋದಣ್ಣ? ಕರೆಂಟ್ ಸಪ್ಲೈ ಇಲ್ಲಿ ಸೋಲಾರ್ ಕುಂತೀವ್ರಿ ಮನಿ ಮೇಲೆ. ಅಲ್ಲಿ ಮನಿ ಮ್ಯಾಗ ಸೋಲಾರ್ ಐತ್ರಿ ಸರ್. ಅಷ್ಟೇ ಪ್ಯಾನಲ್ ಮ್ಯಾಗ ನಡೀತ್ರಿ? ಹಾ ಅಷ್ಟ ನಡೀತೈತ್ರಿ. ಅಣ್ಣ ಇದು ಒಣ ಕಾಳು ಹಾಕ್ಬೋದಿತ್ತ? ನಾ ಇದನ್ನ ಹಸಿ ಮಾಡಿ ತೋಸಿ ಬೇರ್ ಬರೋಂಗ್ ಮಾಡಿ ಹಾಕೋದ್ ಕಾರಣ ಏನದ? ಕಾರಣ ಅಂದ್ರ ಇದ್ರಾಗ 3 ಬೆನಿಫಿಟ್ ಐತ್ರಿ ಸರ್. ಇದ್ರಿ ಬೇರ್ರಿ, ಇದ್ರಿ ಕಾಳ್ರಿ ಅಂತ್ರಿ, ಇದ್ರಾಗ್ರಿ ರಸ ಇರ್ತೈತ್ರಿ. ಇದ್ ರಸ ತಿನ್ನೋದ್ರಂದ್ರ ಹಸಿ ಮೇವು ಇದನ್ರಿ, ಒಣ ಮೇವು ಹಸಿ ಮೇವುದ್ರಿ ಇದನ್ ಹೋತೈತ್ರಿ. ಆ ದನಗಳಿಗೆ ಹಸಿ ಮೇವು ಕೊಟ್ಟೆ ಹೋತಂದ್ರಿ ಆಡುಗಳಿಗ್ರಿ ಇದನ್ನ ಆತೈತ್ರಿ. ಜಾಸ್ತಿ ಒಣ ಮೇವು ಹಾಕಬಾರ್ದ್ರಿ, ಅದ್ರ ಸಂಬಂಧ ಇದು ಹೈಡ್ರೋಪೋನಿಕ್ ಮಾಡಿದಾರ ಸರ್. ಅಣ್ಣ ಈ ಮಷಿನ್ ಇದನ್ನೆಲ್ಲ ತಗೋದ್ ಕಾರಣ ಏನೈತಣ್ಣ? ಇದನ್ನ ತರೋದ್ ಎದಕ್ಕಂದ್ರಿ ನಾವ್ ಹೊರಗ್ ತಿರುಗಾಡಕ್ ಆಗುಲ್ರಿ. 10 ರಿಂದ 15 ಕಿಲೋಮೀಟರ್ ಹೋಗ್ಬೇಕ್ರಿ. ಅದ್ರ ಪೆಟ್ರೋಲ್ ರೀ ಅದ ಇದ ಅಂತ ಪುರಸಲ್ರಿ. ಇದಾದ್ರ ಪುರಸ್ತೈತ್ರಿ. ಯಾಕಂದ್ರಿ 1 kg ರೀ 10 kg ಮೇವ್ ಆತೈತ್ರಿ. ಅಂದ್ರೆ 20 ರೂಪಾಯಿ kg ಹಿಡಿದ್ರುನು ಇದ್ರ 2 ರೂಪಾಯಿ kg ದಂಗ ನಾನು ಮೇವ್ ಬೀಳ್ತೈತ್ರಿ. ಅದ್ರಿಂದ ನಾ ಇದನ್ನ ಮಾಡ್ಯಾರಿ. ಮತ್ ನಂದು ಜಾಬ್ ಐತನ ನಾವ್ ಎಲ್ಲಿ ಹೊರಗ್ ಹೋಗಂಗಿಲ್ರಿ. ಇದ್ರಿಂದ ನಾನು 20 ಆಡ್ ಇದನ್ನ ಇಲ್ಲೇ ನಾವ್ ಮನಿ ಐತ್ರಿ, ಇಲ್ಲೇ ಇದನ್ನ ಐತ್ರಿ. ಇದೇನ್ ಬಾಳ ಇಲ್ರಿ, ಬರೀ ಒಂದ್ ಅರ್ಧ ತಾಸಿನ ಕೆಲಸ ಐತ್ರಿ. ನಾ ಕಾಳ ಹಾಕೋಗತ್ತನ್ರಿ ನಮ್ ಮನ್ಯಾನವ್ರಿ ತಗದ ಮೇವ ಆಡುಗಳು ಮಧ್ಯಾಹ್ನ ಹಾಕ್ತಾರ್ರಿ. ಅಕ್ಕಿ ಏನ ಕೆಲಸ ಇರಲ್ರಿ, ಏನಿರಲ್ರಿ. ನಿಸ್ತ ಹರ್ಯಾಗ ಒಂದ್ ಅರ್ಧ ತಾಸ ಕೆಲಸ ಆದ್ರ ಬಗೆಹರಿತ್ರಿ. ಅಣ್ಣ ಇವ್ ಮೆಷಿನರಿ ಹೈಡ್ರೋಪೋನಿಕ್ಸ್ ಮೆಷಿನರಿ ಎಲ್ಲಿ ತಗೊಂಡ್ರಣ್ಣ ನೀವು? ನಾ ಇದನ್ರಿ ಬೆಳಗಾವಿಂದ್ರ ಅಭಿಮಾ ಕೃಷಿದಿಂದ ಆನ್ಲೈನ್ ಪರ್ಚೇಸ್ ಮಾಡೇನ್ರಿ ಸರ್. ಎಷ್ಟ್ ದಿನ ಆಯ್ತಣ್ಣ ತಗೊಂಡಿದ್ನ? ತಗೊಂಡ್ರಿ 2 ವರ್ಷ ಆಯ್ತ್ರಿ ಸರ್. ಅಣ್ಣ ಇದೆಲ್ಲ ಇಷ್ಟೆಲ್ಲ ಸೆಟಪ್ ಹೆಂಗ್ ಏನ್ ಮಾಡ್ರಣ್ಣ? ಇದೇನ್ ಕಠಿಣ? ಸೆಟಪ್ ಕೊಟ್ಟಿರ್ತಾರ್ರಿ, ಫಾಗರ್ ರೀ, ಪೈಪ್ ಲೈನ್, ಈ ಮಷೀನ್ ರೀ, ಇವು ಇದನ್ರಿ ಎಲ್ಲಾ ಚೆಕ್ ಕೊಟ್ಟಿರ್ತಾರ. ಟ್ರೇ 24 ಟ್ರೇ ರೀ ಎಲ್ಲಾ ಕೊಟ್ಟಿರ್ತಾರ್ರಿ. ತಂದ್ ಅರ್ಧ ತಾಸಿನ ಜೋಡ್ಸ್ಕೊಂಡ್ ನಾವ ಜೋಡ್ಸ್ಕೊಂಡ್ರ ನಡೀತೈತ್ರಿ. ಇದ್ಯಾನ್ ಬಾಳ ಕಠಿಣ ಇಲ್ರಿ, ಬರೀ ಒಂದ್ ಅರ್ಧ ತಾಸಿನ ಮಾಡ್ಬೋದ್ರಿ ಸರ್. ನಿಮ್ಮೆ ರೆಡಿ ಮಾಡಿ ಕಳ್ಸಿರ್ತಾರ ಸರ್. ನಾವ್ ನಿಸ್ತ ಇನ್ಸ್ಟಾಲೇಷನ್ ಮಾಡೋದ್ ಅಷ್ಟೇ ಇದಿರ್ತೈತ್ರಿ ಸರ್. ಅದ್ರ ನಾ ಮೊದಲ್ರಿ ರಾಯಬಾಗದಾಗ ಇದ್ದೇನ್ರಿ ಸರ್. ರಾಯಬಾಗದ ಬಿರ್ಡ್ಯಾಗ ಇದ್ದೇನ್ರಿ. ಅಲ್ಲಿ ತಂದ್ ನಾ ಇಲ್ಲೇ ಅರ್ಧ ತಾಸಿನ ಜೋಡ್ಸೇನ್ರಿ ಸರ್. ಅಟ್ಯಾನ್ ಕಾಂಪ್ಲಿಕೇಟೆಡ್ ಏನಿಲ್ರಿ, ಬರೀ ಅರ್ಧ ತಾಸಿನ ಆದ್ರ ಆಯ್ತ್ರಿ ಸರ್. ಈಗ ನೀವು ಸೆಟಪ್ ಮಾಡ್ಕೊಂಡ್ರ ಈ ಕಂಪನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೈತಣ್ಣ? ನಮ್ಮ ಅಭಿಪ್ರಾಯ, ನಾನಂತರೂ 2 ವರ್ಷ ಆಯ್ತು ಯೂಸ್ ಮಾಡತ್ತೇನ್ರಿ. ಏನ್ರಿ ಸಮಸ್ಯೆ ಬತ್ತಂದ್ರಿ ಒಂದ್ ಕಾಲ್ ಮಾಡ್ರ ಪರಿಹಾರ ಹೇಳ್ತಾರ್ರಿ. ಇದ್ರಾಗ ಏನ್ ಬಾಳ ಪರಿಹಾರ ಅನ್ನೋದ್ ಏನಿಲ್ರಿ, ಬರೀ ನೀರಿಂದ್ರಿ ಕಾಳಿಂದ ಇಂತದ ಆದ್ರ ಅಷ್ಟೇ. ನೀರ್ ಅಟ್ ಸ್ವಚ್ಛ ಇರ್ಬೇಕು, ಕಾಳ ಅಟ್ ಚಲೋ ಇರ್ಬೇಕು, ಅಂದ್ರ ಮೇವ್ ಚಲೋ ಬರ್ತೈತಿ. ಇದ್ರಾಗ ಏನ್ ಕಾಂಪಿಟೇಟಿವ್ ಏನ್ ಇಲ್ಲರಿ. ಈಗ ನೀವು ಅಭಿಮಾ ಕೃಷಿಂತ್ರ 24 ಟ್ರೇ ತಗೋರಿ ಅಥವಾ 48 ಟ್ರೇ ತಗೋರಿ ಅಥವಾ 200 ಟ್ರೇ ತಗೋರಿ. ನಿಮ್ಗೆ ಹಸು ಕುರಿ ಆಡು ಅಥವಾ ನಿಮ್ ಕೋಳಿ ಎಷ್ಟ್ ಅದಾವ ಅದ್ರ ಪ್ರಕಾರ ನೀವು ಮಷಿನ್ ತಗೋರಿ. ಯಾವ್ದ್ ಮಿಕ್ಕಾದ್ ಮಷಿನ್ ತಗೋರಿ. ಅದ್ರ ಜೋಡಿ ಅಂತಿ ಮಷಿನ್ಗಂತಿ ನಾವು 2 ವರ್ಷ ವಾರಂಟಿ ಕೊಡತ್ತೇವ್ರಿ. ಅದ್ರ ಜೋಡಿ ಏನೈತ್ರಿ, ಕರ್ನಾಟಕ ಫಾರ್ಮರ್ಸ್ ಏನ್ ಫಾಲೋವರ್ಸ್ ಏನ್ ಅದಾರಲ್ರಿ ಅವ್ರಿಗೆ ಮಾತ್ರ ಇದನ್ನ ಒಂದು ಗಿಫ್ಟ್ ನಾವು ಕೊಡ್ತೇವ್ರಿ. ಅವ್ರು ಈ ಕಂಪ್ನಿ ಕಡೆಂತ್ರ ಇದಕ್ಕೂ 1 ವರ್ಷ ವಾರಂಟಿ ಬರ್ತೈತ್ರಿ. ಸೋಲಾರ್ ಲೈಟ್ ಐತ್ರಿ, ಇದು ಒಳ್ಳೆ ಕ್ವಾಲಿಟಿ ಐತ್ರಿ, ಅನುಕೂಲ ಆಕೈತ್ರಿ. ಇದಕ್ಕೂ ಏನಿದ್ರಿ ಹೈಡ್ರೋಫೋನಿಕ್ ಗಂತಿ 2 ವರ್ಷ ವಾರಂಟಿ ಐತ್ರಿ. ಇದು ಪ್ರಾಡಕ್ಟಿಗೂ 1 ವರ್ಷ ವಾರಂಟಿ ಕೊಡ್ತೇವೆ ಸರ್. ಇದು ಎಲ್ಲ ಕರ್ನಾಟಕ ಫಾರ್ಮರ್ಸ್ ಚಾನಲ್ ಫಾಲೋವರ್ಸ್ಗೆ ಇದು ಅಭಿಮಾ ಕೃಷಿ ಕಡೆಂತ್ರ ಫ್ರೀ ಗಿಫ್ಟ್ ರೀ ಸರ್.